ಓಂ ಗುರುಭ್ಯೋ ನಮಃ. ಬಂಧುಗಳೇ, ಗುಣ ನೋಡಿ ಗೆಳೆತನ ಮಾಡು ಅನ್ನುವಂತಹ ಗಾದೆಗನುಸಾರ ಒಳ್ಳೆಯವರಿಗೆ ಗೆಳೆಯರು ಹೆಚ್ಚಿಗೆ ಇರಬೇಕು. ಅಂದ್ರೆ ಒಳ್ಳೆಯವರ ಜೊತೆಯಲ್ಲಿ ಹೆಚ್ಚಿಗೆ ಜನ ಯಾವಾಗಲೂ ಇರಬೇಕು ಅನ್ನೋದು ಆ ಮಾತಿನ ಅರ್ಥ ಇದೆ. ಆದರೂ ಕೂಡ ಇಂದಿನ ಸ್ಥಿತಿಯಲ್ಲಿ ನೋಡಿದರೆ ಒಳ್ಳೆಯವರ ಜೊತೆಯಲ್ಲಿ ಅತಿ ಕಡಿಮೆ ಜನ ಇರ್ತಾರೆ, ಅಥವಾ ಒಳ್ಳೆಯವರಿಗೆ ಗೆಳೆಯರು ಇರೋದೇ ಇಲ್ಲ. ಅದಕ್ಕೆ ಕೆಲವು ಕಾರಣಗಳು ಕೂಡ ಇರುತ್ತೆ ಬಂಧುಗಳೇ. ಆ ಕಾರಣ ಏನಿರುತ್ತೆ ಕೇಳಿ. ಒಂದು ದೊಡ್ಡ ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಇರ್ತಾನೆ. ಅವನಿಗೆ ಗೌರವಿಸುವವರು ಅಂದ್ರೆ ಅವನ ಜೊತೆಯಲ್ಲಿರುವವರು ಇಬ್ಬರು ಮೂವರು ಮಾತ್ರ ಇರ್ತಾರೆ ಅಷ್ಟೇ. ಆ ವ್ಯಕ್ತಿಗೆ ಅದೇ ಚಿಂತೆ, ನಾನಿಷ್ಟು ಒಳ್ಳೆಯವನಾಗಿದ್ರೂ ಕೂಡ ಗೆಳೆಯ ಯಾಕೆ ಕಡಿಮೆ ನನಗೆ, ಜನ ಯಾಕೆ ನನ್ನ ಬಂದು ಸೇರಲ್ಲ ಅನ್ನೋದೇ ಒಂದು ಚಿಂತೆ ಇರುತ್ತೆ ಅವನಿಗೆ. ಇದಕ್ಕೆ ಕಾರಣವಾದ್ರೂ ಏನಿರಬಹುದು ಅಂತ ಅದೇ ಊರಲ್ಲಿ ಒಬ್ಬ ಮಹಾತ್ಮರಿರುತ್ತಾರೆ. ಆ ಮಹಾತ್ಮರ ಕಡೆಗೆ ಹೋಗಿ ಕಾರಣ ಕೇಳ್ತಾನೆ. ಮಹಾತ್ಮರೇ, ನಾನಿಷ್ಟು ಒಳ್ಳೆಯವನಾಗಿದ್ದೀನಿ, ಗುಣ ನೋಡಿ ಗೆಳೆತನ ಮಾಡು ಅನ್ನುವಂತಹ ಒಂದು ಗಾದೆನೂ ಇದೆ. ನಾನಿಷ್ಟು ಒಳ್ಳೆಯವನಾಗಿದ್ರೂ ಕೂಡ ಜನ ಯಾಕೆ ಬಂದು ನನ್ನ ಸೇರಲ್ಲ, ಜನ ಯಾಕೆ ನನ್ನ ಜೊತೆಗಿರಲ್ಲ ಅಂತ ಪ್ರಶ್ನೆ ಮಾಡ್ತಾನೆ ಮಹಾತ್ಮರಿಗೆ. ಆಗ ಮಹಾತ್ಮರು ಮುಗುಳ್ನಕ್ಕು, ನೀ ನಾಳೆ ಬಾ, ನಾಳೆ ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಆಗ್ಲಿ ಅನ್ಕೊಂಡು ಮರುದಿನ ಬೆಳಿಗ್ಗೆ ಹೋಗ್ತಾನೆ ಆ ವ್ಯಕ್ತಿ ಮಹಾತ್ಮರ ಕಡೆಗೆ. ಹೋದಾಗ ಮಹಾತ್ಮರು ಒಂದು ಕೆಲಸ ಹೇಳ್ತಾರೆ ಅವನಿಗೆ. ಅದೇನು ಕೆಲಸ ಅಂದ್ರೆ, ಸಂತೆಗೆ ಹೋಗಿ ತರಕಾರಿ ತರೋಕ್ ಹೇಳ್ತಾರೆ. ಅವತ್ತು ಅದೇ ಹಳ್ಳಿಯಲ್ಲಿ ಒಂದು ಸಂತೆ ಇರುತ್ತೆ, ತರಕಾರಿ ಸಂತೆ. ಆ ಸಂತೆಯಲ್ಲಿ ಹೋಗಿ ಒಂದು 4 ಪ್ರಕಾರದ ತರಕಾರಿ ತರೋಕ್ ಹೇಳ್ತಾರೆ. ಹೇಳುವಾಗ ಒಂದು ಕಂಡೀಷನ್ ಹಾಕ್ತಾರೆ ಅವನಿಗೆ. ಅದೇನು ಕಂಡೀಷನ್ ಅಂದ್ರೆ, ತರಕಾರಿ ತರುವಾಗ ನೀವೊಂದು ಕಾಳಜಿ ತೆಗೆದುಕೋ. ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ದುಡ್ಡು ಖರ್ಚು ಮಾಡು, ಮತ್ತು ಎಷ್ಟು ಒಳ್ಳೆಯ ತರಕಾರಿ ತರೋಕ್ ಸಾಧ್ಯ ಇದೆಯೋ ಅಷ್ಟು ಒಳ್ಳೆಯ ತರಕಾರಿ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಸರಿ ಮಹಾತ್ಮರೇ ಅನ್ಕೊಂಡು ಆತ ದುಡ್ಡನ್ನ ತೆಗೆದುಕೊಂಡು ಹೋಗ್ತಾನೆ. ನಿಮಗೂ ಗೊತ್ತಿದೆ ಬಂಧುಗಳೇ, ಸಂತೆ ಅಂದ್ರೆ ಹೇಗಿರುತ್ತೆ. ಅನೇಕ ಜನರು ಅನೇಕ ಪ್ರಕಾರದ ತರಕಾರಿಗಳನ್ನ ತೆಗೆದುಕೊಂಡು ಸಂತೆಯಲ್ಲಿ ಬಂದಿರುತ್ತಾರೆ. ಅದರಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಬಾಡಿದ್ದು ಇರುತ್ತೆ, ದುಬಾರಿಯಾದದ್ದು ಇರುತ್ತೆ, ಮತ್ತು ಚೀಪಾದದ್ದು ಕೂಡ ಇರುತ್ತೆ. ಈ ವ್ಯಕ್ತಿ ಸಂತೆ ಮಾಡೋಕ್ ಶುರು ಮಾಡ್ತಾನೆ. ಮೊದಲನೇ ತರಕಾರಿ ಇರುತ್ತೆ ಬದನೆಕಾಯಿ. ನೋಡ್ತಾ ಹೋಗ್ತಾನೆ. ಅವನಿಗೆ ಒಳ್ಳೆಯದೆನಿಸಿದ ಜಾಗದಲ್ಲಿ ಬದನೆಕಾಯಿಯನ್ನ ರೇಟ್ ಕೇಳಿ ತಗೊಳ್ತಾನೆ. 60 ರೂಪಾಯಿ ಕಿಲೋ ಮಾಡಿ 1 ಕಿಲೋ ಬದನೆಕಾಯಿಯನ್ನ ತೆಗೆದುಕೊಳ್ತಾನೆ. ತೆಗೆದುಕೊಂಡು ಎದ್ದು ಒಂದು 2 ಹೆಜ್ಜೆ ಮುಂದಕ್ಕೆ ಹೋಗುವಷ್ಟರಲ್ಲಿ ಅದಕ್ಕಿಂತ ಒಳ್ಳೆಯ ಬದನೆಕಾಯಿ ಬರೀ 40 ರೂಪಾಯಿ ಕಿಲೋ ಅಂತ ಕೂಗಿ ಕರೀತಿರ್ತಾನೆ ಒಬ್ಬ ವ್ಯಾಪಾರಿ. ಆ ವ್ಯಾಪಾರಿಯ ಮಾತನ್ನ ಕೇಳಿ, ಅಂದ್ರೆ ರೇಟನ್ನ ಕೇಳಿ ಅಥವಾ ಅವನ ಬದನೆಕಾಯಿಯನ್ನ ನೋಡಿ ಅವನಿಗೆ ಪ್ರಾಯಶ್ಚಿತ ಆಗುತ್ತೆ. ನಾನು ಮೋಸ ಹೋದೆ ಅನ್ಕೊಳ್ತಾನೆ. ಮುಂದೆ ಹೀಗಾಗೋಕ್ ಬಿಡಬಾರ್ದು ಅನ್ಕೊಂಡು ಮುಂದಿನ ತರಕಾರಿಯನ್ನ ನೋಡೋಕ್ ಹೋಗ್ತಾನೆ. ಮುಂದಿನ ತರಕಾರಿ ಇರುತ್ತೆ ಬಟಾಟೆ. ಬದನೆಕಾಯಿ ತೆಗೆದುಕೊಳ್ಳುವಾಗ ಏನಾಗಿತ್ತು ಅದಾಗಬಾರ್ದಲ್ಲ. ರೇಟ್ ಕೇಳ್ತಾ ಹೋಗ್ತಾನೆ. ಈಗ ಸಂತೆ ಪೂರ್ತಿ ತಿರುಗಿ ಬರ್ತಾನೆ. ಇಷ್ಟೊಂದು ಒಳ್ಳೆಯ ಬಟಾಟೆ ಅವನಿಗೆ ಎಲ್ಲಿಯೂ ಸಿಗಲ್ಲ, ಮತ್ತು ಈತ ಸುತ್ತು ಹಾಕಿ ಬರುವುದರೊಳಗೆ ಆ ಇದ್ದ ಬಟಾಟೆಯು ಕೂಡ ಖಾಲಿಯಾಗಿ ಹೋಗಿರುತ್ತೆ. ಈಗ ಆತ ಅನಿವಾರ್ಯದಿಂದ ಕೆಟ್ಟ ಬಟಾಟೆಯನ್ನೇ ಅಥವಾ ಯಾವುದು ಒಳ್ಳೆಯದಿಲ್ವೋ ಅಂತಹ ಬಟಾಟೆಯನ್ನ ತೆಗೆದುಕೊಳ್ಳಬೇಕಾಗುವಂತಹ ಪರಿಸ್ಥಿತಿ ಬರುತ್ತೆ ಬಂಧುಗಳೇ. ಮೂರನೇ ತರಕಾರಿ ಇರುತ್ತೆ ಟೊಮ್ಯಾಟೊ. ಒಬ್ಬ ವ್ಯಾಪಾರಿಯ ಕಡೆ ಇರುತ್ತೆ ಕೂಡ. ಮತ್ತೆ ಸುತ್ತು ಹಾಕಿ ಬರುವಷ್ಟರಲ್ಲಿ ಈ ಟೊಮ್ಯಾಟೊ ಕೂಡ ಹೋಗಬಹುದು ಅನ್ಕೊಂಡು ಆ ಟೊಮ್ಯಾಟೋನ ಖರೀದಿ ಮಾಡೋಕ್ ಹೋಗ್ತಾನೆ. ಈತ ಟೊಮ್ಯಾಟೊ ಖರೀದಿ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿಯೇ ಕೆಟ್ಟು ಹೋದಂತ ಟೊಮ್ಯಾಟೋನ ಖರೀದಿ ಮಾಡ್ತಿರ್ತಾನೆ ಒಬ್ಬ ಗ್ರಾಹಕ, ಒಬ್ಬ ವ್ಯಕ್ತಿ. ಅವನಿಗೆ ಕೇಳ್ತಾನೆ ಈತ, ಇಲ್ಲಿ ಇಷ್ಟೊಂದು ಒಳ್ಳೆಯ ಟೊಮ್ಯಾಟೊ ಇದ್ರೂ ಕೂಡ ನೀನ್ಯಾಕೆ ಅಂತ ಟೊಮ್ಯಾಟೊ ತೆಗೆದುಕೊಳ್ತಿದ್ದೀಯಾ ಅಂತ ಕೇಳ್ತಾನೆ. ಆಗ ಆತ ಹೇಳ್ತಾನೆ, ಒಳ್ಳೆಯದೇನೋ ಇದೆ ಅಲ್ಲಿ, ಅದನ್ನು ತೆಗೆದುಕೊಳ್ಳುವಂತ ಸಾಮರ್ಥ್ಯ ಅಥವಾ ಅದನ್ನು ತೆಗೆದುಕೊಳ್ಳಬೇಕಾದಂತ ದುಡ್ಡು ನಮ್ಮಲ್ಲಿ ಬೇಕಲ್ಲ ಸ್ವಾಮಿ ಅಂತಾನೆ ಆತ. ಅಂದ್ರೆ ಅನಿವಾರ್ಯಕ್ಕೆ ಆತ ಕೆಟ್ಟದ್ದನ್ನ ತೆಗೆದುಕೊಳ್ತಿರ್ತಾನೆ. ಇನ್ನು 4ನೇ ತರಕಾರಿ ಇರುತ್ತೆ, ಅದು ಸೌತೆಕಾಯಿ. ಸೌತೆಕಾಯಿ ತೆಗೆದುಕೊಳ್ಳಬೇಕು ಅಂತ ತಿರುಗಾಡುತ್ತಾನೆ. ಒಬ್ಬ ವ್ಯಾಪಾರಿಯ ಕಡೆ ಅತಿ ಫ್ರೆಶ್ ಆಗಿ ಅತಿ ತಾಜಾ ಆಗಿರುವಂತಹ ಮಿಡಿ ಸೌತೆಕಾಯಿ ಇರುವಂತಹ
ಡಿಗ್ಗಿಯೊಂದು ಅಥವಾ ರಾಶಿಯೊಂದು ಇರುತ್ತೆ. ವಿಶೇಷ ಏನು ಅಂದ್ರೆ ಅಷ್ಟೊಂದು ಒಳ್ಳೆಯ ಸೌತೆಕಾಯಿ ಇದ್ರೂ ಕೂಡ ಅಲ್ಲಿ ಖರೀದಿ ಮಾಡುವವರು ಒಬ್ರೂ ಕೂಡ ಇರಲ್ಲ. ಅದನ್ನು ನೋಡಿ ಸಂಶಯ ಪಟ್ಟು ಈತ ಜನರಿಗೆ ಕೇಳ್ತಾನೆ, ಇಷ್ಟೊಂದು ಒಳ್ಳೆಯ ಸೌತೆಕಾಯಿ ಇದ್ರೂ ಕೂಡ ಯಾಕೆ ಒಬ್ರು ತಗೊಳ್ತಿಲ್ಲ ಅಂತ ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಆ ಸೌತೆಕಾಯಿ ಕಾಣಿಸಲಷ್ಟೇ ಚೆನ್ನಾಗಿದೆ, ಅದರಲ್ಲಿ ಕಹಿ ಕಾಯಿಗಳು ಮಿಕ್ಸ್ ಮಾಡಿ ತರ್ತಾನೆ ಆತ, ಹೀಗಾಗಿ ಅವನ ಹತ್ತಿರ ಯಾರು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ಜನ. ಓ ಹೀಗೋ ಅನ್ಕೊಂಡು ಇನ್ನೊಂದು ಕಡೆ ಸೌತೆಕಾಯಿಯನ್ನ ತೆಗೆದುಕೊಂಡು ಬರ್ತಾನೆ. 4 ತರಕಾರಿಗಳನ್ನ ತಂದು ಮಹಾತ್ಮರಿಗೆ ಒಪ್ಪಿಸ್ತಾನೆ. ಒಪ್ಪಿಸಿದಾಗ ಮಹಾತ್ಮರು ಕೇಳ್ತಾರೆ, ಏನಪ್ಪಾ ನಿನ್ನ ಪ್ರಶ್ನೆಗೆ ಉತ್ತರ ಸಿಗ್ತಾ ಅಂತ ಕೇಳ್ತಾರೆ. ಹೌದು ಮಹಾತ್ಮರೇ, ಸಿಕ್ತು ಅಂತ ಕೈ ಮುಗಿತಾನೆ. ಧನ್ಯವಾದಗಳು.